ನಮಸ್ಕಾರ ಸ್ನೇಹಿತರೆ, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬರ ಪರಿಹಾರದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ರೈತರ ಖಾತೆಗೆ 3,000 ರು ಬರ ಪರಿಹಾರದ ಜಮಾ ಆಗಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ. ಹಾಗಾದ್ರೆ ಯಾವ ರೈತರಿಗೆ ಈ ಹಣ ಜಮಾ ಆಗಲಿದೆ? ಇದು 2023 ಅಥವಾ 24 ಅಪ್ಲೈ ಆಗತ್ತಾ, ಅಥವಾ 2024 ಅಥವಾ 25 ಸಾಲಿಗೆ ಇದು ಅಪ್ಲೈ ಆಗತ್ತಾ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದರಿಂದ ನಾವು ಮಾಡುವ ಎಲ್ಲ ಜಾಬ್ ಅಪ್ಡೇಟ್ಸ್ ಆಗಲಿ, ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಆಗಲಿ, ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ. ರೈತರು ಬೆಳೆದಿರುವ ಬೆಳೆಗಳು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಕಾರಣದಿಂದ ಸರಿಯಾಗಿ ಬರದಿದ್ದ ಕಾರಣದಿಂದಾಗಿ ಇಂತಹ ಸಂದರ್ಭದಲ್ಲಿ ರೈತರಿಗೆ ತುಂಬಾ ನಷ್ಟವಾಗುತ್ತದೆ. ಆಮೇಲೆ ಇದನ್ನೇ ಒಂದು ತಲೆಯಲ್ಲಿ ಇಟ್ಟುಕೊಂಡು ಇಂತಹ ಸಂದರ್ಭದಲ್ಲಿ ಬೆಳೆ ಪರಿಹಾರದ ಮೊತ್ತವನ್ನ ರೈತರಿಗೆ ನೀಡಿದರೆ ಇದು ಸಹಾಯವಾಗುತ್ತೆ ಅಂತ ಹೇಳಿ ರಾಜ್ಯದಲ್ಲಿ ಬರಗಾಲದ ಕಾರಣ ಅತಿ ಸಣ್ಣ ಅಂತಂದ್ರೆ 1, 2 ಅಥವಾ 3 ಎಕರೆ ಒಳಗಿದ್ದವರು ಬೆಳೆ ನಷ್ಟವಾದ್ರೆ ಮುಗೀತು, ಆ ವರ್ಷದ ಆದಾಯ ಇಲ್ದಂಗ ಆಗುತ್ತೆ. ಮತ್ತೆ ಇಂತಹ ರೈತರಿಗೆ ಇದು ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಇದೇ ಒಂದು ದೃಷ್ಟಿಕೋನ ಇಟ್ಕೊಂಡು ರೈತರಿಗೆ ಟೋಟಲ್ ಆಗಿ 18 ಲಕ್ಷ ರೈತರಿಗೆ ತಲಾ 3,000 ರು 5 ಈ ಪರಿಹಾರ ವಿತರಣವನ್ನು ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈಗಾಗಲೇ ಅಂತಂದ್ರೆ 40 ಲಕ್ಷ ರೈತರಿಗೆ ರಾಜ್ಯ ಸರ್ಕಾರವು SDRF ಮೂಲಕ 2,451 ಕೋಟಿ ರೂಪಾಯಿಗಳನ್ನ ಪರಿಹಾರವಾಗಿ ನೀಡಿದೆ. ಅಂತಂದ್ರೆ 18 ಲಕ್ಷ ಜನಕ್ಕಷ್ಟೇ ಇವಾಗ ಬಾಕಿ ಇರೋದು. ಈ 18 ಲಕ್ಷ ಜನಕ್ಕೆ ಮುಂಬರುವ 1 ವಾರದೊಳಗೆ ಪೂರ್ತಿ ಹಣವನ್ನ ಸೆಟಲ್ಮೆಂಟ್ ಮಾಡ್ತೀವಂತ ಹೇಳಿದ್ದಾರೆ. ಸೊ ಹಾಗಾದ್ರೆ 3,000 ರೂಪಾಯಿ ಯಾವಾಗ ಬರುತ್ತೆ ಅಂತ ನೀವು ನೋಡೋದಾದ್ರೆ ನೆಕ್ಸ್ಟ್ 1 ವಾರದೊಳಗಡೆ ಬರುತ್ತೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ಮೊನ್ನೆ ಒಂದು ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ಸೊ ನೀವು ಕೂಡ ವೇಟ್ ಮಾಡಿ, ಈ ನೆಕ್ಸ್ಟ್ ವೀಕ್ ಒಳಗಡೆ ಹಣ ಬರಬಹುದು. ಇದೇ ತರನಾದಂತಹ ಯೂಸ್ಫುಲ್ ಕಂಟೆಂಟ್ ಮತ್ತು ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.